ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರಾಗಿರುವಂಥ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ. ಈ ರೆಸಿಪಿ ಬಂದು ಚಪಾತಿ, ಪೂರಿ, ದೋಸೆ, ಇಡ್ಲಿಗಷ್ಟೇ ಅಲ್ಲ, ಈ ಗೀ ರೈಸು ಮತ್ತು ಇದೇನು ಕೋಕೋನಟ್ ರೈಸು, ಜೀರಾ ರೈಸು, ಪ್ಲೇನ್ ಆಗಿರುವಂಥ ಪಲಾವ್ಗಳು ಅಂಥದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಿಜ ಇದೊಂದು ರೆಸಿಪಿ ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಎಂಥ ಟಿಫನ್ ಐಟಮ್ಸ್ಗೂ ಇದು ಸೂಪರಾಗಿ ಸೆಟ್ ಆಗುತ್ತೆ. ನಾವು ಕಾಮನಾಗಿ ಮನೆಯಲ್ಲಿ ಹೆಸ್ರು ಕಾಳು ಪಲ್ಯ ಮಾಡ್ತೀವಿ, ಗೊಜ್ಜು ಮಾಡ್ತೀವಿ, ಚಟ್ನಿ ಮಾಡ್ತೀವಿ, ಕೂಟ್ಗಳ್ನ ಮಾಡ್ತೀವಿ, ಕುರ್ಮಗಳ್ನ ಮಾಡ್ತೀವಿ, ಹೌದಲ್ವಾ? ಆದರೆ ನೀವು ಯಾವತ್ತಾದರೂ ಹೆಸ್ರು ಕಾಳು ಜೊತೆಗೆ ಬಾಳೆಕಾಯಿನ ಯೂಸ್ ಮಾಡಿ ಈ ಹೆಸ್ರು ಕಾಳು ಬಾಳೆಕಾಯಿ ತಡ್ಕನ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಇವತ್ತಿನ ರೆಸಿಪಿ ನೋಡ್ಕೊಂಡು ಖಂಡಿತ ನೀವು ಟ್ರೈ ಮಾಡಲೇಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಒಂದು ತಡ್ಕ ಇದ್ದರೆ ನೀವು ಚಪಾತಿ ಒತ್ತಿ ಒತ್ತಿ ಸುಸ್ತಾಗ್ತಾರೆ, ಇಲ್ಲ ದೋಸೆ ಉಯ್ದು ಸುಸ್ತಾಗ್ತಾರೆ, ಇಲ್ಲಾಂದರೆ ಇಡ್ಲಿನ ಮಾಡಿ ಸುಸ್ತಾಗ್ತೀರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟೀ ಕೈರುಚಿ 24. ನಾನಿಲ್ಲಿ ತಡ್ಕ ಮಾಡೋದಕ್ಕೆ ಒಂದೇ ಒಂದು ಕಾಫಿ ಗ್ಲಾಸಲ್ಲಿ 1 ಕಪ್ ಆಗೋಷ್ಟು ಹೆಸ್ರು ಕಾಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ನೋಡಿ ಅದನ್ನು ಓವರ್ ನೈಟು ನೆನೆಯೋದಕ್ಕೆ ಇಲ್ಲಿ ಬಿಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದು ನೀಟಾಗಿ ಎಲ್ಲ ನೆಂದು ಉಬ್ಕೊಂಡು ಬಂದಿದೆ. ನಾವು 1 ಗ್ಲಾಸ್ ಹೆಸ್ರು ಕಾಳು ಹಾಕಿರೋದು, ಅದು 2.5 ಗ್ಲಾಸ್ ಹೆಸ್ರು ಕಾಳು ಆಗಿದೆ. ಇಲ್ಲಿ ನೋಡಿ, ನಾನು 2 ಬಾಳೆಕಾಯಿನ ತೊಗೊಂಡಿದ್ದೀನಿ, ಹಾಗೆ 2 ಆಲೂಗಡ್ಡೆನ ಕೂಡ ಇಲ್ಲಿ ತೊಗೊಂಡು ನೀಟಾಗಿ ಅದನ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಾಳೆಕಾಯಿ ಮತ್ತು ಆಲೂಗಡ್ಡೆನ ಸಿಪ್ಪೆ ತೆಕ್ಕೊತಾ ಇದ್ದೀನಿ ಮೇಲ್ಗಡೆ, ಓಕೆನಾ? ನೀಟಾಗಿ ನೋಡಿ, 2 ಕಡೆ 2 ತುದಿಗಳನ್ನ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ಇದನ್ನು ಸಿಪ್ಪೆ ತಕ್ಕೊಳ್ಳಿ. ನಿಜ ಇದನ್ನ ರೆಸಿಪಿನ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಮತ್ತು ಕುರ್ಮಗಳು, ಕೂಟ್ಗಳು, ಗೊಜ್ಜುಗಳು ಎಲ್ಲ ಮಾಡಿ ನಮಗೆ ಬೇಜಾರಾಗಿರುತ್ತೆ. ಆದರೆ ಇದು ಮಾತ್ರ 2 ಚಪಾತಿ ತಿನ್ನೋರು 4 ಚಪಾತಿ ತಿಂತಾರೆ, 2 ದೋಸೆ ತಿನ್ನೋರು 5 ದೋಸೆ ತಿಂತಾರೆ. ಹಾಗೆ 1 ಪಾಟ್ ರೈಸ್ನ 1 ಕಪ್ ರೈಸ್ ತಿನ್ನೋರು 2 ಕಪ್ ರೈಸ್ನ ತಿಂತಾರೆ. ಇದೊಂದು ತಡಕ ಇದ್ದರೆ ಖಂಡಿತ ಇದು ನೀವು ಟ್ರೈ ಮಾಡಲೇಬೇಕು. ನೋಡಿ, ನಾನು ಸಿಪ್ಪೆನೆಲ್ಲ ತೆಕ್ಕೊಂಡು ಇಲ್ಲಿ ಬಾಳೆಕಾಯಿ ಹಾಗೆ ಆಲೂಗಡ್ಡೆನ ನೀಟಾಗಿ ಈ ಥರ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ 1 ಸ್ಪೂನ್ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ, ಕಲ್ಲುಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕಿ ಏನಕ್ಕಪ್ಪ ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಈ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಕಪ್ಪಾಗಿಬಿಡುತ್ತೆ, ಹೌದಲ್ವಾ? ಮತ್ತು ಒಂಥರ ಕಹಿ ಬಂದುಬಿಡುತ್ತೆ. ಬಾಳೆಕಾಯಿ ಕಟ್ ಮಾಡಿ ಜಾಸ್ತಿ ಹೊತ್ತಿಟ್ರೆ ಒಂದು 10 ನಿಮಿಷ 1/4 ಗಂಟೆ ಇಟ್ಟರು ಅದು ಆ ಥರ ಆಗಿಬಿಡುತ್ತೆ. ಸೊ ಈ ಥರ ನಾವು ಮಾಮೂಲಿ ವಾರ್ಮ್ ವಾಟ್ರು ತಣ್ಣೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಈ ಥರ ನೆನೆ ಹಾಕಿ ಇಟ್ಕೊತಾ ಇದ್ದೀನಿ ಕಟ್ ಮಾಡಿ. ಇಲ್ಲಿ ಒಂದು ಕುಕ್ಕರ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಇಲ್ಲಿ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ 1 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಫ್ರೈ ಆದರೆ ಸಾಕು. ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಫ್ರೈ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಕಾಳನ್ನ ರಾತ್ರಿ ಎಲ್ಲ ನೆನೆಸಿಟ್ಟು ಇವಾಗ ನೋಡಿ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಂಡಿದ್ದೀನಿ. ಈಗ ಹೆಸ್ರು ಕಾಳನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ನಲ್ಲ ಆಲೂಗಡ್ಡೆ ಮತ್ತು ಬಾಳೆಕಾಯಿನ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಇಲ್ಲಿ 2 ಮೀಡಿಯಮ್ ಸೈಜು ಟೊಮೆಟೊನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಕೂಡ ಈ ಥರ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನೂ ಕೂಡ ನಾನು ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ರೆಸಿಪಿ ನಿಜವಾಗ್ಲೂ ಹೆಂಗಿರುತ್ತೆ ಅಂದರೆ ನಿಜವಾಗ್ಲೂ ನೀವು ಮಾಡ್ಕೊಂಡು ತಿನ್ನಿ ಹೆಂಗಿರುತ್ತೆ ಅಂತ. ನಾನ್ ವೆಜ್ಜು ಇದ್ರ ಮುಂದೆ ಯಾವ ನಾನ್ ವೆಜ್ಜು ಕೂಡ ನಿಲ್ಲಂತಲೇ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಉಪ್ಪು ಅರಿಶಿನ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ಥರ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹೆಸ್ರು ಕಾಳು ಆಲ್ಮೋಸ್ಟ್ ನಾವು ನೆನೆಸಿಟ್ಟಿದ್ದೀವಿ, ಜಾಸ್ತಿ ಎಲ್ಲ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆನಾ? ಈ ಟೈಮಲ್ಲಿ ನಾನಿಲ್ಲಿ ಒಂದು 250 ml ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ, ಓಕೆನಾ? ಯಾಕಂದರೆ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಬೇಯಬೇಕಲ್ವಾ. ಸೊ ಅದಕ್ಕೆ ಇಲ್ಲಿ 250 ml ಆಗೋಷ್ಟು ನಾನು ನೀರನ್ನು ಸೇರಿಸ್ಕೊಂಡು ಇಲ್ಲಿ ಮನೆಯಲ್ಲೇ ಮಾಡಿರೋಂಥ 1 ಟೇಬಲ್ ಸ್ಪೂನು ಧನಿಯಾ ಪುಡಿನ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕಿನ್ನೇನೂ ಇಲ್ಲ, ನೋಡ್ತಲ್ಲ ನಾನು ಇಲ್ಲಿ ಯಾವುದೇ ಥರ ಸ್ಪೈಸಸ್ನ ಯೂಸ್ ಮಾಡಿಲ್ಲ. ಗರಂ ಮಸಾಲ ಆಗಿರ್ಬೋದು, ಅಚ್ಕಾರದ ಪುಡಿ ಆಗಿರ್ಬೋದು, ಏನೂ ಹಾಕಿಲ್ಲ. ಜಸ್ಟ್ 1 ಸ್ಪೂನು ಧನಿಯಾ ಪುಡಿನ ಮಾತ್ರನೇ ಸೇರಿಸ್ಕೊಂಡಿದ್ದೀನಿ, ಓಕೆನಾ? ನಾನು ಯಾವ ಥರ ಪ್ರಾಸೆಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಯಾವ ಥರ ಪ್ರೊಸೀಜರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅದೇ ಥರ ನೀವು ಮಾಡಿ ನಿಜ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಓಕೆನಾ? ಚೆನ್ನಾಗಿತ್ತಾ ಇಲ್ವಾ ಅಂತ. ನಾನು ಮಾಡೋದು ಹೆಂಗೆ ಬೇಕಾದರೂ ಇರ್ಬೋದು, ಆದರೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡೋದಲ್ವ ನಾನು ಮಾಡಿರೋ ಅಡುಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾಗೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಅಲ್ಲಿವರೆಗೂ ಕಮೆಂಟು ಮಾಡಬೇಡಿ, ನನಗೆ ಲೈಕು ಮಾಡಬೇಡಿ, ಜಸ್ಟ್ ವೀಡಿಯೋನ ವಾಚ್ ಮಾಡಿ. ಯಾಕಂದರೆ ವೀಡಿಯೋ ವಾಚ್ ಮಾಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು, ವೀಡಿಯೋ ನೋಡಿದ್ರೆ ತಾನೇ ನಾನು ಹೆಂಗೆ ಮಾಡಿದ್ದೀನಿ ಅಂತ ಗೊತ್ತಾಗೋದು. ಇಲ್ಲಿ ಧನಿಯಾ ಪುಡಿನೆಲ್ಲ ಹಾಕಿದ್ಮೇಲೆ ನೀಟಾಗಿ ಈ ಥರ ನೋಡಿ ಕೈ ಆಡ್ಕೋಬೇಕು,
ಓಕೆನಾ. ಈ ಟೈಮಲ್ಲಿ ಉಪ್ಪು ಮತ್ತು ಖಾರನ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ, ಖಾರ ಸರಿ ಹೋಗುತ್ತೆ. ನೀವು ಖಾರದೆಲ್ಲ ತಲೆನೋವೇ ಬೇಡ, ಖಾರ ಸರಿ ಹೋಗುತ್ತೆ. ಹಾಗೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ನಾನಿಲ್ಲಿ ಉಪ್ಪನ್ನ ಚೆಕ್ ಮಾಡ್ಕೊತಾ ಇದ್ದೀನಿ ಸರಿ ಇದೆಯಾ ಅಂತ. ಈ ಗೊಜ್ಜು ಬಂದು ನಿಜವಾಗ್ಲೂ ಇದು ಗೊಜ್ಜು ಅಲ್ಲ, ಗ್ರೇವಿ ಅಲ್ಲ, ನೀವೇನು ಬೇಕಾದ್ರೂ ಗೊಜ್ಜು ಗ್ರೇವಿ ಇದನ್ನ ತಡ್ಕ ಅಂತ ಹೇಳ್ತೀವಿ. ಹೆಸ್ರು ಕಾಳು ಬಾಳೆಕಾಯಿ ತಡ್ಕ ಅಂತ ನಾವು ಹೇಳ್ತೀವಿ. ಓಕೆನಾ. ನೀವು ಏನು ಬೇಕಾದರೂ ಹೇಳಿ, ಏನಂದರೂ ಇದಕ್ಕೆ ಕಮ್ಮಿನೇ, ಏನು ಹೆಸರು ಕೊಟ್ಟರು ಅದಕ್ಕೆಲ್ಲ ಕಮ್ಮಿನೇ. ನಾನಿಲ್ಲಿ ಮತ್ತೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು. ಮತ್ತು ನಾನಿಲ್ಲಿ ಒಂದು 100 ml ಆಗೋಷ್ಟು ಒಂದು ಗ್ಲಾಸಲ್ಲಿ ಒಂದು ಒಂದು 200 ml ಗ್ಲಾಸಲ್ಲಿ ಒಂದು 100 ml ಅರ್ಧ ಗ್ಲಾಸು ನಾನು ನೀರನ್ನು ಮತ್ತೆ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದೆಲ್ಲ ನೀಟಾಗಿ ಕುದಿ ಬರಬೇಕಾದ್ರೆ ಇಲ್ಲಿ ಫ್ರೆಶ್ ಆಗಿರೋವಂಥ ಹಸಿ ತೆಂಗಿನಕಾಯಿ ತುರಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಯಾವುದೇ ಮಸಾಲನ ಹಾಕಿಲ್ಲ. ರುಬ್ಬಿರೋದು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಮನೆಯಲ್ಲೇ ಮಾಡಿ ಹಾಕೋದು. ಅಂಗಡಿಯಿಂದ ತಂದು ನಾನು ಯಾವುದಕ್ಕೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡೋದೇ ಇಲ್ಲ ನಮ್ಮ ಮನೆಯಲ್ಲಿ. ಇಲ್ಲಿ ತೆಂಗಿನಕಾಯಿ ತುರಿನೂ ಕೂಡ ಇಲ್ಲಿ ಹಾಗೆ ಹಾಕೊತಾ ಇದ್ದೀನಿ. ಇಲ್ಲಿ ಏನು ತೆಂಗಿನಕಾಯಿ ತುರಿ ನಾನು ರುಬ್ಬೋದಾಗಲಿ ಏನು ಪೇಸ್ಟ್ ಮಾಡಿ ಏನೂ ಹಾಕ್ತಾಯಿಲ್ಲ, ಹಾಗೆ ಹಾಕೊತಾ ಇದ್ದೀನಿ. ಈಗ ಒಂದು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತೊಗೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೆಂದ್ಕೊಂಡಿದೆ. ಆ ಬಾಳೆಕಾಯಿ ಆಗಿರ್ಬೋದು, ಆಲೂಗೆಡ್ಡೆ ಆಗಿರ್ಬೋದು, ಹಾಗೆ ಹೆಸ್ರು ಕಾಳು ನಾವು ನೆನೆಸಿರೋದ್ರಿಂದ ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ನೀಟಾಗಿ ಎಲ್ಲ ಒಟ್ಟಿಗೆ ಒಂದೇ ಒಂದು ವಿಸಿಲ್ಗೆ ನೀಟಾಗಿ ಬೆಂದ್ಕೊಳ್ಳೋದು. ನೋಡಿ ಎಲ್ಲೂ ಕೂಡ ತಳ ಹಿಡಿಯಲ್ಲ, ಏನಿಲ್ಲ. ಹಾಗೆ ಮೇಲ್ಗಡೆ ಸ್ವಲ್ಪ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಸ್ವಲ್ಪ ಉದುರಿಸ್ಕೊಂಬಿಟ್ರೆ ನೋಡಿ ಸೂಪರಾಗಿರೋವಂಥ ಹೆಸ್ರು ಕಾಳು ಬಾಳೆಕಾಯಿ ತಡ್ಕ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜ ಈ ಟೇಸ್ಟಿಗೆ ಮಾತ್ರ ನೀವು ಕಳೆದೇ ಹೋಗ್ತೀರಾ. ನೀವು ತುಂಬ ಜನ ನಾನು ಮಾಡಿರೋಂಥ ರೆಸಿಪಿಗಳ್ನ ತುಂಬ ಜನ ಮಾಡ್ತಾಯಿದ್ರೆ ನಂಗೆ ತುಂಬ ಖುಷಿ ಆಗ್ತದೆ. ಆ ಖುಷಿನ ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಸಾರಿ. ನನಗೆ ಇಷ್ಟು ಜನ ಕಮೆಂಟ್ ಮಾಡಿದ್ದೀರ ಅಂದರೆ, ಅಕ್ಕ ನೀವು ಮಾಡಿರೋ ರೆಸಿಪಿ ನಾನು ಪ್ರತಿಯೊಂದು ಟ್ರೈ ಮಾಡ್ತೀನಿ, ತುಂಬ ಸಿಂಪಲ್ ರೆಸಿಪಿನ ತೋರಿಸ್ತೀರಾ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತಕ್ಕ ಅಂತ ಹೇಳ್ತೀರಾ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಯಾಕೆ, ನನಗೊಬ್ಬರು ಆ್ಯಕ್ಟರ್ ಕೂಡ ನನ್ನ ವೀಡಿಯೋಗಳನ್ನೆಲ್ಲ ನೋಡಿ ನನ್ನ ರೆಸಿಪೀಸ್ನ ತುಂಬ ಅವ್ರ ಮನೇಲಿ ಟ್ರೈ ಮಾಡಿದಾರಂತೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನನಗೆ ಕಮೆಂಟ್ ಮಾಡಿದ್ದಾರೆ, ಹಾಗೆ ವಾಯ್ಸ್ ಮೆಸೇಜ್ ಮಾಡಿದ್ದಾರೆ, ಪರ್ಸ್ನಲ್ ಮೆಸೇಜ್ ಕೂಡ ನನಗೆ ಮಾಡಿದ್ದಾರೆ. ಥ್ಯಾಂಕ್ ಯು ರಚನಾ ಮೇಡಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಯಾವುದಾದ್ರು ರೆಸಿಪೀಸ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ರೆಸಿಪಿನ ಮಾಡಿ ನಾನು ನಿಮ್ಮ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಶಿವಶ್ರೀ ಅನ್ನೋರೊಬ್ಬರು ನನಗೆ ಗೀ ರೈಸ್ ಮಾಡೋದನ್ನ ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಸೌಮ್ಯ ಅನ್ನೋರೊಬ್ಬರು ಮ್ಯಾಂಗೋ ಕೇಸರಿ ಬಾತ್ ಮಾಡೋದು ಹೇಳ್ಕೊಡಿ, ಮಾವಿನಕಾಯಿ ಕೇಸರಿ ಬಾತ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿಡಿಯೋನೆಲ್ಲ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್. ಕೀಪ್ ವಾಚಿಂಗ್ ಮೈ ವಿಡಿಯೋ.